ಪ್ರಿಯಕರನ ಜೊತೆ ಸೇರಿ ಗಂಡನನ್ನೇ ಕೊಂದ ಪಾಪಿ ಪತ್ನಿ. ಕೊಲೆ ಮಾಡಿ ಅಪಘಾತವೆಂದು ಬಿಂಬಿಸೋಕೆ ಹೋಗಿ ತಗ್ಲಾಕೊಂಡ ಜೋಡಿ. ಎಸ್, ಇತ್ತೀಚಿನ ದಿನಗಳಲ್ಲಿ ಮದುವೆ ಎಂಬ ಸುಂದರ ಬಂಧಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಮದುವೆಯಾಗಿ ಮಕ್ಕಳಿದ್ರೂ ಪರಸ್ತ್ರೀ ಪರ ಪುರುಷರ ಮೋಹಕ್ಕೆ ಒಳಗಾಗಿ ಅದೆಷ್ಟೋ ಕುಟುಂಬಗಳು ನಾಶವಾಗಿವೆ. ಅಷ್ಟೇ ಯಾಕೆ, ಕೆಟ್ಟ ಮೋಹಕ್ಕೆ ಬಿದ್ದು ಗಂಡ ಹೆಂಡತಿಯರನ್ನೇ ಕೊಲೆ ಮಾಡುವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲೊಬ್ಬಳು ಖತರ್ನಾಕ್ ಲೇಡಿ ತನ್ನ ಸರಸದಾಟಕ್ಕೆ ಅಡ್ಡಿಯಾಗ್ತಾನೆ ಅಂತ ಪ್ರಿಯಕರನ ಜೊತೆ ಸೇರಿ ಕಟ್ಟಿಕೊಂಡ ಪತಿಯನ್ನೇ ಕೊಲೆಗೈದು ಬಳಿಕ ಅಪಘಾತವೆಂದು ಬಿಂಬಿಸೋಕೆ ಹೋಗಿ ಪೊಲೀಸರ ಕೈಗೆ ತಗಲಾಕೊಂಡಿರುವ ಘಟನೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕಿಳೆಗಾಂವ ಗ್ರಾಮದಲ್ಲಿ ನಡೆದಿದೆ. ಕಿಳೆಗಾಂವ ಗ್ರಾಮದ ಚಂದ್ರಕಾಂತ್ ಶಿವಪೂಜೆ ಹಾಗೂ ಆರೋಪಿ ಮಾಂತೇಶ್ ದನಾಳೆ ಇಬ್ಬರು ಕಬ್ಬು ಕಟಾವು ಕೆಲಸ ಮಾಡ್ತಾ ಇದ್ದು, ಹಣಕಾಸು ವ್ಯವಹಾರ ಹಾಗೂ ಸಂಬಳದ ವಿಚಾರವಾಗಿ ಮಾಂತೇಶ್ ಆಗಾಗ ಚಂದ್ರಕಾಂತ್ ಮನೆಗೆ ಬರ್ತಿದ್ದಂತೆ. ಈ ವೇಳೆ ಚಂದ್ರಕಾಂತನ ಪತ್ನಿ ರೇಣುಕಾ ಜೊತೆ ಮಾಂತೇಶನಿಗೆ ಪರಿಚಯ ಬೆಳೆದಿದ್ದು, ಬಳಿಕ ಅದು ಅಕ್ರಮ ಸಂಬಂಧಕ್ಕೆ ತಿರುಗಿತ್ತಂತೆ. ಬಳಿಕ ಈ ವಿಚಾರ ಅದೇಗೋ ಪತಿ ಚಂದ್ರಕಾಂತನ ಗಮನಕ್ಕೆ ಬಂದಿದ್ದು 2 ಬಾರಿ ರಾಜಿ ಪಂಚಾಯಿತಿ ನಡೆಸಿ ಆಕೆಗೆ ಬುದ್ಧಿವಾದ ಕೂಡ ಹೇಳಿದ್ದಾರೆ. ಇನ್ನು ಇತ್ತೀಚೆಗೆ ರೇಣುಕಾಗೆ ಕಾಮಾಲೆ ಕಾಣಿಸಿಕೊಂಡಿದ್ದು, ಇದೇ ಸಮಯವನ್ನ ಉಪಯೋಗಿಸಿಕೊಂಡ ಪತ್ನಿ ಪ್ರಿಯಕರನ ಜೊತೆ ಸೇರಿ ಸಂಚು ರೂಪಿಸಿ ಆಗಸ್ಟ್ 8ರಂದು ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಔಷಧಿ ತರಲು ಚಂದ್ರಕಾಂತನನ್ನ ಐನಾಪುರಕ್ಕೆ ಕಳುಹಿಸಿದ್ದ ರೇಣುಕಾ ಪತಿ ಮನೆಯಿಂದ ಹೊರಟ ಕೂಡಲೇ ಪ್ರಿಯಕರ ಮಾಂತೇಶನಿಗೆ ಮಾಹಿತಿ ನೀಡಿದ್ದಾಳೆ. ಚಂದ್ರಕಾಂತ್ ಗ್ರಾಮದಿಂದ ಸುಮಾರು 2 ಕಿಲೋಮೀಟರ್ ದೂರ ಬರುತ್ತಿದ್ದಂತೆ ಮೊದಲೇ ಹೊಂಚು ಹಾಕಿ ಕುಳಿತಿದ್ದ ಮಾಂತೇಶ್ ದಾಳಿ ನಡೆಸಿ ಕಬ್ಬಿಣದ ರಾಡ್ನಿಂದ ಹಿಂದಿನಿಂದ ಹೊಡೆದು ಬಳಿಕ ಮುಖ, ಕೈ ಹಾಗೂ ಕಾಲುಗಳಿಗೆ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾನೆ. ಕೊಲೆ ಬಳಿಕ ಚಂದ್ರಕಾಂತನ ಬೈಕ್ನನ್ನ ಹೊಡೆದು ಇದೊಂದು ಅಪಘಾತ ಎಂದು ಬಿಂಬಿಸಲು ಆರೋಪಿಗಳು ಪ್ರಯತ್ನಿಸಿದ್ದಾರೆ. ಆದರೆ ಮೃತನ ಕುಟುಂಬಸ್ಥರಿಗೆ ಇದು ಅಪಘಾತವಲ್ಲ, ಕೊಲೆ ಎಂಬ ಅನುಮಾನ ವ್ಯಕ್ತವಾಗಿದ್ದು ಅಥಣಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ದೂರು ಆಧರಿಸಿ ತನಿಖೆ ಆರಂಭಿಸಿದ ಪೊಲೀಸರು ಪ್ರಕರಣದ ಬೆನ್ನು ಹತ್ತಿದಾಗ ಕೊಲೆಯ ಹಿಂದಿನ ರಹಸ್ಯ ಬಯಲಾಗಿದ್ದು, ಸದ್ಯ ಆರೋಪಿ ಪತ್ನಿ ರೇಣುಕಾ ಹಾಗೂ ಪ್ರಿಯಕರ ಮಾಂತೇಶ್ನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಚಿಕ್ಕೋಡಿ.